ನಾವು ದಿನಪೂರ್ತಿ ಮುಂಜಾನೆಯಿಂದ ರಾತ್ರಿವರೆಗೂ ಬಹಳ ಖುಷಿಯಾಗಿರ್ಬೇಕು, ಆಕ್ಟಿವ್ ಆಗಿರ್ಬೇಕು, ಎನರ್ಜೆಟಿಕ್ ಇರಬೇಕು ಅಂತಂದ್ರೆ ನಮ್ದು ಮುಂಜಾನೆ ದಿನಚರಿ ಬಹಳ ಇಂಪಾರ್ಟೆಂಟ್. ಬಹಳ ಜನ ಆ ವಿಷಯದೊಳಗ ಮಿಸ್ಟೇಕ್ಸ್ ಮಾಡ್ತೀವಿ. ಅಲ್ಲಿ ಆಕ್ಚುಲಿ ಏನ್ ಮಿಸ್ಟೇಕ್ಸ್ ಮಾಡ್ತೀವಿ, ಏನ್ ಆಗ್ತದ, ಬಟ್ ಏನ್ ಮಾಡ್ಬೇಕು ಅನ್ನೋದನ್ನ ಇವತ್ತಿನ ಈ ವಿಡಿಯೋ ಒಳಗ ಡಿಟೇಲ್ ಆಗಿ ಡಿಸ್ಕಸ್ ಮಾಡೋಣ ಅಂತ. ಯಾರು ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ಲಾರ್ದಂಗ ಕೊನೆಯವರೆಗೂ. ಎಲ್ಲರಿಗೂ ನಮಸ್ಕಾರ. ನಾವು ಡೈಲಿ ಬೆಳಿಗ್ಗೆ ಹೆಂಗ್ ಎದ್ದೇಳ್ತೀವಿ ಅಂತ ಒಂದ್ಸಲ ಅಬ್ಸರ್ವ್ ಮಾಡಿಲ್ಲ ಅಂದ್ರೆ ನಾಳೆ ಬೆಳಿಗ್ಗೆ ಅಬ್ಸರ್ವ್ ಮಾಡ್ರಿ. ನಾವೆಲ್ಲ ಹೆಂಗ್ ಎದ್ದೇಳ್ತೀವಿ ಅಂದ್ರ ಆಸ್ ಇಫ್ ಒಂದ್ ಯಾವ್ದೋ ಯುದ್ಧಕ್ ಹೊಂಟಂಗ್ ನಮ್ದು ಡೈಲಿ ರುಟೀನ್ ಇರ್ತದ ಮುಂಜಾನೆ ಟೈಮ್ ಒಳಗ. ಆಕ್ಚುಲಿ ಈ ಮಾರ್ನಿಂಗ್ ರುಟೀನ್ ನಮ್ಮ ಪೂರ್ಣ ದಿನದ ಆರೋಗ್ಯವನ್ನ ಕಂಟ್ರೋಲ್ ನಾವು ತಗೋತದ ಅನ್ನೋದ್ರ ಬಗ್ಗೆ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಮೋಸ್ಟ್ ಆಫ್ ದ ಟೈಮ್ಸ್ ನಾವೇನ್ ಮಾಡ್ಕೊಂಡ್ಬಿಡ್ತೀವಿ ಅಂದ್ರೆ ಇಲ್ಲೇ ಬಹಳ ಮಿಸ್ಟೇಕ್ಸ್ ಮಾಡ್ಕೊಂಡು ಜಲ್ದಿನೇ ಎನರ್ಜಿ ಡ್ರೈನ್ ಔಟ್ ಆಗೋ ತರ ಮಾಡ್ಕೊಂಡ್ಬಿಡ್ತೇವೆ. ಹೌದಾ? ನೋಡ್ರಿ, ಎಷ್ಟೋ ಜನ 10 ಗಂಟೆ ಅಷ್ಟೊತ್ತಿಗೆ ಸುಸ್ತಾಗ್ಬಿಡ್ತದ. ಮುಂಜಾನೆ ಟೈಮ್ ರೆಸ್ಟ್ಲೆಸ್ ಆಗ್ಬಿಡ್ತಾರ, ಟಯರ್ಡ್ ಆಗ್ಬಿಡ್ತಾರ, ಹಾರ್ಟ್ ರೇಟ್ ಹೆಚ್ಚಿಗೆ ಆಗ್ತದ, ಈವನ್ ಕನ್ಫ್ಯೂಷನ್ ಆಗ್ಬಿಡ್ತತಿ, ಒಂಥರ ಏನು ಶಾಲೋ ಬ್ರೀದಿಂಗ್ ಎಲ್ಲ ಸ್ಟಾರ್ಟ್ ಆಗ್ತತಿ. ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತಿಗಂತೂ ಪೂರ್ಣ ಡ್ರೈನ್ ಔಟ್ ಆಗ್ಬಿಡ್ತಾ. ಇನ್ಫ್ಯಾಕ್ಟ್ ಡೇ ಶುರು ಆಗೋಕ್ಕಿಂತ ಮುಂಚೆನೆ ಎನರ್ಜಿ ಹಿಂಗ್ ಹಾಳಾಗಿ ಹೋಗ್ಬಿಟ್ರೆ ನಾವ್ ಹೆಂಗ್ ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ? ಹೌದಾ? ಪೂರ್ಣ ದಿನ ನಾವು ಖುಷಿಯಾಗಿರ್ಬೇಕು, ಆಕ್ಟಿವ್ ಆಗಿರ್ಬೇಕಂದ್ರೆ ನಮ್ ಮಾರ್ನಿಂಗ್ ರುಟೀನ್ ಬಹಳ ಇಂಪಾರ್ಟೆಂಟ್. ಅಲ್ಲಿ ಏನ್ ಮಿಸ್ಟೇಕ್ಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಡಿಯೋ ಒಳಗೆ ಡಿಟೇಲ್ ಆಗಿ ನೋಡೋಣ ಅಂತ. ಮತ್ತು ಯಾವ ಮಿಸ್ಟೇಕ್ಸ್ ಮಾಡಬಾರ್ದು, ಹೆಂಗ್ ನಾವು ರುಟೀನ್ ಸೆಟಪ್ ಮಾಡ್ಕೊಂಡ್ರೆ ನಮ್ದು ಕಂಪ್ಲೀಟ್ ಹೆಲ್ತ್ ಆಕ್ಟಿವ್ ಆಗಿರ್ತದ ಅನ್ನೋದ್ರ ಬಗ್ಗೆ ನೋಡೋಣ. ಫಸ್ಟ್ ಟೈಮ್ ಯಾರು ನೋಡ್ಲಿಕ್ಕೆ ಅಂತಿರಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಈ ವಿಡಿಯೋ ಬಹಳ ಇಂಟ್ರೆಸ್ಟಿಂಗ್ ಐತಿ ಮತ್ತು ಇನ್ಫಾರ್ಮೇಟಿವ್ ಐತಿ, ಅದಕ್ಕೆ ಕಂಪ್ಲೀಟ್ ಆಗಿ ಎಲ್ಲೂ ಸ್ಕಿಪ್ ಮಾಡ್ಲಾರ್ದಂಗ ವಿಡಿಯೋ ನೋಡ್ರಿ. ಈಗ ನೋಡ್ರಿ, ಆಯುರ್ವೇದದ ಪ್ರಕಾರ ನಮ್ಮ ದೋಷಗಳು ಯಾವ ರೀತಿಯಾಗಿ ದೇಹದೊಳಗ ಅಕಾರ್ಡಿಂಗ್ ಟು ಟೈಮ್ ಡಿಸ್ಟ್ರಿಬ್ಯೂಟ್ ಆಗಿರ್ತಾವು ಅಂತಂದ್ರೆ ಬಹಳ ಕ್ಲಿಯರ್ ಆಗಿ ಅಷ್ಟಾಂಗ ಹೃದಯದೊಳಗ ಒಂದು ಶ್ಲೋಕ ಕೋಟ್ ಮಾಡ್ತಾರ ಆಚಾರ್ಯರು. ಏನ್ ಹೇಳ್ತಾರಂದ್ರೆ, ಆದೌ ಶ್ಲೇಷ್ಮ ತತಃ ಪಿತ್ತಂ ಪಶ್ಚಾದ್ ವಾಯು ಪ್ರವರ್ತತೆ ದಿನೇ ರಾತ್ರೌಚ ಭುಕ್ತಸ್ಯ ತತಾಂತೇಚ ಪುನಃ ಪುನಃ ಅಂತ ಹೇಳಿ. ಅಂದ್ರ ದಿನದ ಆದಿ ಭಾಗದೊಳಗ ಅಂದ್ರೆ ದಿವಸ ಶುರು ಆಗೋಕ್ಕಿಂತ ದ ಫಸ್ಟ್ ಪಾರ್ಟ್ ಆಫ್ ದ ಡೇ ಅಂತ ಹೇಳ್ತೀವಲ್ಲ, ಅವಾಗ ನಮ್ದು ಕಫ ದೋಷ ನಮ್ಮ ದೇಹದೊಳಗ ಡಾಮಿನೇಟ್ ಆಗಿರ್ತದ. ಅದಾದ್ಮೇಲೆ ಪಿತ್ತ ದೋಷ ಬರ್ತದ, ಅದಾದ್ಮೇಲೆ ವಾತ ದೋಷ ಬರ್ತದ. ಹಂಗ ಸೇಮ್ ರಾತ್ರಿ ಒಳಗೂ ಕೂಡ ರಾತ್ರಿಯ ಆದಿ ಭಾಗದೊಳಗ ಆದಿ ಸಮಯದೊಳಗ ಕಫದೋಷ ಇರ್ತದ, ಆಮೇಲೆ ಪಿತ್ತ, ಆಮೇಲೆ ವಾತದೋಷ ಆಗ್ತದ. ಈಗ ಇದು ಸಾಮಾನ್ಯರಿಗೆ ಅರ್ಥ ಆಗ್ಬೇಕು ಅಂದ್ರೆ ಒಂದು ಟೈಮಿಂಗ್ ಫಾರ್ಮ್ಯಾಟ್ ಅನ್ನ ಕೊಟ್ಟಾರ. ಏನಪ್ಪಾ ಅಂತಂದ್ರ ಮುಂಜಾನೆ 6 ರಿಂದ 10 ಗಂಟೆವರೆಗೂ ಕಫದೋಷ ಇರ್ತದೆ, ಬಾಡಿ ಒಳಗೆ ಡಾಮಿನೇಟ್ ಇರ್ತದ. ಅದಾದ್ಮೇಲೆ 10 ಗಂಟೆಯಿಂದ 2 ಗಂಟೆವರೆಗೂ ಪಿತ್ತದೋಷ ಡಾಮಿನೇಟ್ ಆಗ್ತದ. ಮತ್ 2 ಗಂಟೆಯಿಂದ ಸಾಯಂಕಾಲದ 6ವರೆಗೂ ವಾತದೋಷ ಆಗ್ತದ. ದ ಸೇಮ್ ಥಿಂಗ್ ರಿಪೀಟ್ಸ್ ಇನ್ ದ ನೈಟ್ ಆಲ್ಸೋ. ಓಕೆ, ಈ ರೀತಿಯಾಗಿ ಇದು ಸೈಕಲ್ ಇರ್ತದ. ಇದು ಹೊರಗಡೆ ಇರುವಂತ ಪ್ರಕೃತಿ ಜೊತೆಗೆ ಸಿಂಕ್ ಆಗಿ ಕೆಲಸ ಮಾಡಬೇಕು, ಆವಾಗ ನಮ್ ದೇಹ ಆರೋಗ್ಯ ಸರಿ ಇರ್ತದ. ಇದನ್ನೇ ನಾವು ಇಂಟರ್ನಲ್ಲಿ ಸರ್ಕ್ಯಾಡಿಯನ್ ರಿದಮ್ ಅಂತೀವಿ, ಅಥವಾ ಬಯೋಲಾಜಿಕಲ್ ಕ್ಲಾಕ್ ಇರ್ತದೆ. ನೋಡ್ರಿ, ಬೆಳಗಿನ ಟೈಮ್ ಒಳಗಡೆ ನಾ ಹೇಳಿದೆ ಮಧ್ಯರಾತ್ರಿ 2 ಗಂಟೆಯಿಂದ 6 ಗಂಟೆವರೆಗೂ ವಾತದೋಷ ಡಾಮಿನೆನ್ಸಿ ಆಗ್ತದಲ್ಲ, ಆವಾಗ ನಮ್ಮಲ್ಲಿ HPA ಅಂತ ಹೇಳ್ತೇವೆ. ಅಂದ್ರ ಹೈಪೋಥಾಲಮಿಕ್ ಪಿಟ್ಯೂಟರಿ ಅಡ್ರಿನಲ್ ಆಕ್ಸೆಸ್ ಸ್ಟಿಮ್ಯುಲೇಷನ್ ಆಗ್ತದೆ. ಅವಾಗ ಹೈಪೋಥಾಲಮಸ್ ಏನ್ ಮಾಡ್ತದ, ACTH ಅನ್ನ ಬಿಡುಗಡೆ ಮಾಡ್ತದ, ಮತ್ತು ಪಿಟ್ಯೂಟರಿ ಗ್ಲ್ಯಾಂಡ್ ಏನ್ ಮಾಡ್ತದ, ಕಾರ್ಟಿಸೋಲ್ ಅನ್ನ ಬಿಡುಗಡೆ ಮಾಡ್ತದ. ಇವು ನ್ಯಾಚುರಲ್ ವೇಕಿಂಗ್ ಹಾರ್ಮೋನ್ಸ್. ಇವು ಒಂದ್ ರೀತಿ ಒಳಗಡೆ ನಮ್ ಈ ಬಯೋಲಾಜಿಕಲ್ ಕ್ಲಾಕ್ ಏನಿರ್ತದಲ್ರಿ, ನಮ್ಮ ದೇಹದ ಒಳಗಿನ ಕ್ಲಾಕ್ ಎಂದು ಅಲಾರ್ಮ್ ಇದ್ದಂಗೆ. ಹೊರಗಡೆ ಅಲಾರ್ಮ್ ಬಳಸಿದ ತಕ್ಷಣ ನಾವು ಟಪ್ ಅಂತ ಬಿಡೋದು ಮತ್ತೊಂದ್ 2 ತಾಸು ಹೆಂಗ್ ನಿದ್ದೆ ಮಾಡ್ತೀವಲ್ಲ, ಹಂಗ ಇದು ಒಳಗಡೆಯಿಂದ ಅಲಾರ್ಮ್ ಇದ್ದಂಗ. ಇದು ಏನ್ ಮಾಡ್ತದಂದ್ರ, ಬಿಕಾಸ್ ವಾತದೋಷ ಡಾಮಿನೆನ್ಸಿ ಆಗೋದ್ರಿಂದ ಬಾಡಿ ಒಳಗಡೆ ಮೂವ್ಮೆಂಟ್ಸ್ ಹೆಚ್ಚಿಗೆ ಆಗ್ತಾವು. ನೋಡ್ರಿ, ನೀವು ಮುಂಜಾನೆ ಟೈಮ್ ಒಳಗಡೆ ಕಾರ್ಟಿಸೋಲ್ ಒಂದ್ ಲೆವೆಲ್ ಮೈಲ್ಡ್ ಆಗಿ ಇನ್ಕ್ರೀಸ್ ಆಗ್ತದ. ಅವಾಗ ಇನ್ಕ್ರೀಸ್ ಆಗೋ ಟೈಮ್ ಇದಕ್ಕ ವೇಕಿಂಗ್ ಹಾರ್ಮೋನ್ ಅಂತ ಹೇಳ್ತಾರೆ. ಅವಾಗ ಮನುಷ್ಯ ಅಲರ್ಟ್ನೆಸ್ ಬರ್ತದ, ಎಚ್ಚರ ಆಗ್ತದ್ರಿ, ತಾನೇ ಎಚ್ಚರ ಆಗ್ತದ. ಅವಾಗ ಎದ್ದು ಹೋಗಿ ಮೂತ್ರಕ್ಕೆ ಹೋಗಿ ಬರ್ತಾರ. ಅಂದ್ರ ಮೂತ್ರ ವಿಸರ್ಜನೆ ಬಿಕಾಸ್ ಆಫ್ ವಾತದಿಂದ ಮೂವ್ಮೆಂಟ್ ಶುರುವಾಯ್ತು, ಮಲ ವಿಸರ್ಜನೆ ಆಗ್ತದ, ಡೆಫಿಕೇಶನ್ ಆಗ್ತದ. ಹಿಂಗಾಗಿ ಮುಂಜಾನೆ ಟೈಮ್ ಒಳಗ ಇವು ಶುರುವಾಗ್ತಾವು. ಅಲ್ಲಿವರೆಗೂ ಬಾಡಿ ಎಷ್ಟು ಕಾಮ್ ಅಂದ್ರೆ ನಮ್ಮ ಬ್ರೇನ್ ಕಂಪ್ಲೀಟ್ಲಿ ಕಾಮ್ ಸ್ಟೇಟಸ್ ಒಳಗೆ ಇರ್ತದೆ. ಸೊ ಈ ಕಾಮ್ ಸ್ಟೇಟಸ್ ಇಂದ ನಾವು ರಿದಮಿಕ್ ಸ್ಟೇಟಸ್ ಅಥವಾ ರೆಸ್ಟ್ ಸ್ಟೇಟಸ್ ಇಂದ, ರೆಸ್ಟ್ ಮೋಡ್ ನಿಂದ ರಿದಮಿಕ್ ಮೋಡಿಗೆ ಬಹಳ ಬ್ಯೂಟಿಫುಲ್ ಆಗಿ, ಏನು ಸ್ಟ್ರೆಸ್ ಆಗ್ಲಾರ್ದಂಗ, ಯಾವುದೇ ರೀತಿ ನರ್ವಸ್ ಸಿಸ್ಟಮ್ಗೆ ಶಾಕ್ ಆಗ್ಲಾರ್ದಂಗ ಸ್ಮೂತ್ ಆಗಿ ಕರ್ಕೊಂಡು ಬರಬೇಕು. ಒಂದು ಸಣ್ಣ ಮಗು ಇದ್ದಂಗ್ರಿ ಬ್ರೈನ್ ಅಂದ್ರ ನಮ್ಮ ಮನಸ್ಸು ಒಳಗಡೆ ನಮ್ದು ಏನ್ ಸಿಸ್ಟಮ್ ಇರ್ತದಲ್ಲ, ಒಂದು ಇನ್ನರ್ ಚೈಲ್ಡ್ ಅದನ್ನ ನೀವು ಬಹಳ ನೀಟಾಗಿ ಟ್ರಾನ್ಸಿಷನ್ ಮಾಡಿಸ್ಬೇಕಾಗ್ತದೆ. ಓಕೆ, ಅದಕ್ಕೆ ಯಾವುದೇ ರೀತಿ ಶಾಕ್ ಆಗ್ಬಾರ್ದು. ಬಟ್ ನಾವೇನ್ ಮಾಡ್ತೇವಿ, ಎದ್ದ ತಕ್ಷಣ ಮುಂಜಾನೆ ಎಚ್ಚರ ಆಗ್ತದಲ್ಲ,
ಅರ್ಲಿ ಮಾರ್ನಿಂಗ್ ಎಚ್ಚರ ಆದ ತಕ್ಷಣ ಕಾರ್ಟಿಸೋಲ್ ಯಾವಾಗ ಒಂದ್ ಸ್ವಲ್ಪ ಎಲಿವೇಟ್ ಆಯ್ತು ಅಂದ್ರೆ ನಮಗೆ ಅಲರ್ಟ್ನೆಸ್ ಬಂದ್ಬಿಡ್ತದೆ, ಎಚ್ಚರ ಆಗ್ಬಿಡ್ತದೆ. ಆವಾಗ ನಾವ್ ಏನ್ ಮಾಡ್ತೀವಿ, ವಾಪಸ್ ಒಂದು ಮಲಗ್ಯಾರ ಮಲಗ್ತೀವಿ, ಒಂದು ಇಲ್ಲ ಅಂದ್ರ ಬಡ ಬಡ ಮೊಬೈಲ್ ತಗೊಂಡ್ಬಿಡ್ತೀವಿ, ಸೋಷಿಯಲ್ ಮೀಡಿಯಾಕ ನೋಡ್ಲಿಕ್ಕೆ ಶುರು ಮಾಡ್ತೀವಿ. ಏನ್ ಸಿಗ್ತದ್ರಿ ಸೋಷಿಯಲ್ ಮೀಡಿಯಾ ಒಳಗ? ನನಗಂತೂ ಇತ್ತಿರ್ಲಾಗ ಅನಿಸ್ತದ ಮಧ್ಯರಾತ್ರಿನ ಏನ್ ಅಪ್ಲೋಡ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಇಂಥ ನ್ಯೂಸ್ ಎಲ್ಲ. ನೀವು ಅರ್ಲಿ ಮಾರ್ನಿಂಗ್ ಹಿಂಗ್ ಒಂದ್ ವಾಟ್ಸಪ್ ಅಥವಾ ಒಂದು ಯೂಟ್ಯೂಬ್ ಏನೋ ಒಂದ್ ಫೇಸ್ಬುಕ್ ಓಪನ್ ಮಾಡಿದ್ರಿ ಅಂದ್ರೆ ಆಕ್ಸಿಡೆಂಟ್ಸ್ ಆದದ್ದು ಅಥವಾ ಒಂದ್ ಫೋಟೋ ಬಿಡ್ತದ ಮಾಲೆ ಹಾಕಿದ್ದು, ಬಾರದ ಲೋಕಕ್ಕೆ ಪಯಣ, ಹೌದಾ, ಅಥವಾ ಮಕ್ಕಳ ಮೇಲೆ ಏನೋ ಆಗಿರುವಂತದ್ದು, ಬಹಳ ಒಂದು ಕ್ರೂರ ನ್ಯೂಸ್ ಎಲ್ಲ ನಮ್ಗ ನೋಡ್ಲಿಕ್ಕೆ ಸಿಗ್ತಾವ್. ಅಂತ ನ್ಯೂಸ್ ಅನ್ನ ನಿಮ್ಮ ಬ್ರೈನ್ ಫಸ್ಟ್ ಕ್ಯಾಚ್ ಮಾಡ್ಕೊಂಡ್ಬಿಡ್ತದೆ. ಯಾವಾಗ ರೆಸ್ಟ್ ಮೋಡ್ ನಿಂದ ಇಮಿಡಿಯೇಟ್ಲಿ ಹಿಂಗ್ ಕಣ್ ತೆಗೆದ ತಕ್ಷಣ ಅವ್ನು ನೋಡಿದ್ರಿ ಅಂತಂದ್ರೆ ಎಂತ ಸಿಗ್ನಲ್ ಕೊಟ್ಟಂಗಾತು, ಒಂದು ಶಾಕಿಂಗ್ ಸಿಗ್ನಲ್ಸ್ ನಮ್ಮ ನರ್ವಸ್ ಸಿಸ್ಟಮ್ ಸಿಗ್ತಾವ. ಅವ ಆಟೋಮೆಟಿಕಲಿ ನಮ್ಮ ನರ್ವಸ್ ಸಿಸ್ಟಮ್ ಏನ್ ಸೆನ್ಸ್ ಮಾಡ್ತದಂದ್ರ ಏನೋ ಒಂದು ಡೇಂಜರ್ ಐತಿ ಇಲ್ಲಿ, ಹೌದಾ, ಎಮರ್ಜೆನ್ಸಿ ಐತಿ, ಸೊ ನಾ ಬಹಳ ಆಕ್ಟಿವ್ ಆಗ್ಬೇಕು ಅಂತ ಹೇಳಿ ಹೈಪರ್ ಆಕ್ಟಿವ್ ಆಗ್ಬಿಡ್ತದ. ಅವಾಗ ಕಾರ್ಟಿಸೋಲ್ ಅಂದ್ರೆ ನಮ್ ಸ್ಟ್ರೆಸ್ ಹಾರ್ಮೋನ್ ಸ್ಪೈಕ್ ಆಗ್ಬಿಡ್ತದ. ಓಕೆ, ಟ್ರಾನ್ಸಿಷನ್ ಆರಾಮಾಗಿ ಏನೋ ರೆಸ್ಟ್ ನಿಂದ ರಿದಮಿಕ್ ಮೋಡಿಗೆ ಬರ್ಬೇಕಾಗಿದ್ ಬಿಟ್ಟು ರೆಸ್ಟ್ ನಿಂದ ಸಡನ್ ಆಗಿ ಕ್ರೈಸಿಸ್ ಮೋಡಿಗೆ ಬಂದ್ಬಿಡ್ತು, ಒಂಥರ ಹೋರಾಟದ ಮೋಡಿಗೆ ಬಂದ್ಬಿಡ್ತದ, ಸ್ಟ್ರೆಸ್ಫುಲ್ ಆಗ್ಬಿಡ್ತದೆ. ಇದು ದೊಡ್ಡ ಮಿಸ್ಟೇಕ್. ನಾವ್ ಅನ್ಕೊಂಡಿದೀವಿ ಏನಿಲ್ಲ, ನನ್ ತಲೆ ಕೆಡ್ಸ್ಕೊಂಡಿಲ್ಲ ಅಂತೀವಿ. ತಲೆ ಕೆಡ್ಸ್ಕೊಳ್ಳೋ ಪ್ರಶ್ನೆನೇ ಇಲ್ರಿ. ಕಣ್ಣು ತನ್ ಕೆಲಸ ಮಾಡ್ತದ, ಮೈಂಡ್ ತನ್ ಕೆಲಸ ಮಾಡ್ತದ. ನೀವ್ ಯಾವ್ದೇ ಪಿಕ್ಚರ್ ನೋಡಿದ್ರೆ ಈಗ ನಿಮಗ ಬೆಳಿಗ್ಗೆ ಎದ್ದ ತಕ್ಷಣ ಯಾವ್ದೋ ಒಂದ್ ನೇಣ್ ಹಾಕೊಂಡಿದ್ದು, ಕೊಲೆ ಮಾಡಿದ್ದು, ಅಥವಾ ಸ್ಟ್ರೈಕು, ಜಗಳ, ಗುದ್ದಾಟ, ರೇಪ್ ಆಗಿದ್ದು ಇಂಥವೆಲ್ಲ ನೀವು ನೋಡಿದ್ರಿ ಅಂದ್ರೆ ಮನಸ್ಸಿಗೆ ಏನ್ ಅನಸ್ತದ? ಅರ್ಲಿ ಮಾರ್ನಿಂಗ್ ಫಸ್ಟ್ ಅಂತವನ್ನೇ ನೋಡಿದ್ರೆ ಖುಷಿ ಆಗ್ತದೆ, ಕಿರಿಕಿರಿ ಆಗ್ತದ, ಇರಿಟೇಷನ್ ಆಗ್ತದ, ಇನ್ಸೆಕ್ಯೂರ್ ಆಗ್ತದ. ಅವ ಬ್ರೈನ್ ಏನಾಗ್ತದಂದ್ರ ಇನ್ಸೆಕ್ಯೂರಿಟಿ ಫೀಲ್ ಮಾಡ್ಕೋತದ, ಸೇಫ್ಟಿ ಫೀಲ್ ಮಾಡ್ಕೊಳ್ಳೋದಿಲ್ಲ. ಅಂತ ಸ್ಥಿತಿಯೊಳಗ ನೀವ್ ಎದ್ದು ನಮ್ಮ ಡೇ ಸ್ಟಾರ್ಟ್ ಮಾಡಿದ್ರ ನಮ್ ಡೇ ಹೆಂಗ್ ಪ್ರೊಡಕ್ಟಿವ್ ಆಗಿರ್ತದ, ಹೆಲ್ದಿ ಆಗಿರ್ತದ, ಆಕ್ಟಿವ್ ಆಗಿರ್ತದ, ನೀವ ವಿಚಾರ ಮಾಡ್ರಿ. ಓಕೆ, ಇದು ಒಂದ್ ಮಿಸ್ಟೇಕ್. ಇನ್ನೊಂದ್ ದೊಡ್ಡ ಮಿಸ್ಟೇಕ್ ಏನ್ ಮಾಡ್ತಾರಂದ್ರ, ಹಾಸಿಗೆಯಿಂದ ಕೆಲವು ಜನ ನಾನ್ ನೋಡೇನಿ, ಮಲಗ ಎಚ್ಚರ ಆಯ್ತು ಅಂತಂದ್ರ ಠಣ್ ಅಂತೆ ಜಿಗದ್ ಪಟಾಪಟ ಕೆಲ್ಸಕ್ಕನೆ ನಿಂತು ಬಿಡ್ತಾರ. ದಟ್ ಈಸ್ ಆಲ್ಸೋ ವೆರಿ ರಾಂಗ್. ನಾನ್ ಇನ್ನೇ ವಿಡಿಯೋ ಒಳಗ್ ಒಂದು ನಿಮ್ಗೊಂದು ಪ್ರೊಸೆಸ್ ನಡೀತದ ನಮ್ ಬಾಡಿ ಒಳಗ ಅಂತ ಹೇಳಿನಿ. ಏನಂದ್ರ ಅದಕ್ಕೆ ಸ್ಪೈನಲ್ ಡಿಸ್ಕ್ ಹೈಡ್ರೇಷನ್ ಸೈಕಲ್ ಅಂತ ಹೇಳ್ತಾರೆ. ರಾತ್ರಿ ಎಲ್ಲ ನಾವು ರೆಸ್ಟ್ ಮೋಡ್ ಒಳಗಿದ್ದಾಗ ಏನಾಗ್ತದ, ಬಾಡಿ ಇಂಟರ್ವರ್ಟಿಬಲ್ ಡಿಸ್ಕ್ ಏನ್ ಇರ್ತಾವಲ್ಲ, ಎರಡು ವರ್ಟಿಬ್ರೆ ಮಧ್ಯೆ ಇರುವಂತ ಡಿಸ್ಕ್, ಸ್ಪಾಂಜಿ ಮಟೀರಿಯಲ್, ಅವು ನ್ಯೂಟ್ರಿಯೆಂಟ್ಸ್ ಅನ್ನ, ವಾಟರ್ ನ ಹೀರ್ಕೊಂಡು ಸ್ವಲ್ಪ ಥಿಕ್ ಆಗಿರ್ತಾವು. ಹಿಂಗಾಗಿ ಬಾಡಿ ಒಳಗಡೆ ಅವು ಹೀರ್ಕೊಂಡಿರ್ತಾವ. ಸೊ ಒಂದ್ ರೀತಿ ಡಿಹೈಡ್ರೇಷನ್ ಆಗಿರ್ತದ ಬಾಡಿ. ಅಂತ ಸಮಯದೊಳಗ ಸಡನ್ ಆಗಿ ಜಿಗಿಬಾರ್ದು. ನೀವು ಹಾಸಿಗೆ ಮೇಲೆನ ಕೆಲವೊಂದು ಆಕ್ಟಿವಿಟೀಸ್ ಅನ್ನ ಮಾಡ್ಬೇಕು. ಸೊ ನಮ್ಮ ದೇಹವನ್ನ ಬಹಳ ಸೂಕ್ಷ್ಮವಾಗಿ ಈ ಒಂದು ಡ್ರೀಮಿಂಗ್ ಮೋಡ್ ನಿಂದ ಡೂಯಿಂಗ್ ಮೋಡ್ ಅಂತ ಹೇಳ್ತೀವಿ. ಅಂದ್ರೆ ಕನಸಿನ ಲೋಕದಿಂದ ನೀವು ಕೆಲಸದ ಲೋಕಕ್ಕೆ ಬರ್ಬೇಕು ಅಂದ್ರೆ ಒಂದು ಸಣ್ಣ ಮಗುನ ಕೈ ಹಿಡಿದು ವಿತೌಟ್ ಗಿವಿಂಗ್ ಶಾಕ್, ಯಾವುದೇ ರೀತಿಯ ಸಿಸ್ಟಮ್ ಡ್ಯಾಮೇಜ್ ಆಗ್ಲಾರ್ದಂಗ ನೀಟಾಗಿ ಖುಷಿಯಿಂದ ನೀವು ಕರ್ಕೊಂಡ್ ಬಂದ್ರಿ ಅಂದ್ರ ಆಟೋಮೆಟಿಕಲಿ ನಿಮ್ಮ ಫುಲ್ ಡೇ ಚಾರ್ಜ್ ಫುಲ್ ಆಗಿರ್ತದ, ಖುಷಿಯಾಗಿರ್ತದ, ಆಕ್ಟಿವ್ ಆಗಿರ್ತದ, ಪಾಸಿಟಿವ್ ಆಗಿರ್ತದ. ನೀವು ಎಲ್ಲಾ ಕೆಲಸನು ಬಹಳ ಚಂದಾಗಿ ಮಾಡ್ತೀರಿ. ಬಟ್ ಇದನ್ನ ಹೆಂಗ್ ಮಾಡ್ಕೋಬೇಕು? ಹೌದು, ಇವೆಲ್ಲ ಪ್ರಾಬ್ಲಮ್ಸ್ ಆಗ್ತಾವು. ಬಟ್ ಇದನ್ನ ಹೆಂಗ್ ರೀಸೆಟ್ ಮಾಡ್ಕೋಬೇಕು ಅಂದ್ರೆ ನಾ ಇವತ್ತೊಂದು 5 ಗೋಲ್ಡನ್ ಹ್ಯಾಬಿಟ್ಸ್ ಅನ್ನ ಹೇಳ್ತೀನಿ. ಇವುಗಳನ್ನು ಕೂಡ ನಾ ಹೇಳೋದು ನಿಮ್ಮ ಪ್ರಕೃತಿಗೆ ಹೊಂದುವಂಗ ನೀವು ಮಾಡ್ಕೊಳ್ರಿ. ಯಾರೋ ಮಾಡಿದ್ರು ಅಂತ ನೀವು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಿಮ್ಮ ದೇಹದ ಜೊತೆ ನೀವು ಮಾತಾಡ್ಬೇಕು. ಆಲ್ವೇಸ್ ಐ ಟೆಲ್ ಮೈ ಪೇಷಂಟ್, ಲಿಸನ್ ಟು ಯುವರ್ ಬಾಡಿ, ಟಾಕ್ ಟು ಯುವರ್ ಬಾಡಿ. ನಿಮ್ಮ ದೇಹ ಏನ್ ಡಿಮ್ಯಾಂಡ್ ಮಾಡ್ತದ, ಯಾವ ರೀತಿಯ ಕಂಫರ್ಟೇಬಲ್ ಇರ್ತದಲ್ಲ, ಹಂಗ ಈ ಹ್ಯಾಬಿಟ್ಸ್ ಅನ್ನ ನಾ ಏನ್ ಹೇಳ್ತೀನಲ್ಲ, ಈ ಹ್ಯಾಬಿಟ್ಸ್ ಅನ್ನ ನಿಮ್ಮ ಜೀವನದೊಳಗೆ ಅಳವಡಿಸ್ಕೊಡ್ರಿ. ಫಸ್ಟ್ ಥಿಂಗ್ ನಾವ್ ಏನ್ ಹೇಳೋದು ಅಂತಂದ್ರೆ, ಎದ್ದ ತಕ್ಷಣನೇ ವೇಕಿಂಗ್ ಅಪ್ ಎಕ್ಸಸೈಸಸ್ ಅಂತ ಹೇಳ್ತೇವಿ. ಎದ್ದ ತಕ್ಷಣ ಬೆಡ್ ಒಳಗ ಮಾಡುವಂತ ಎಕ್ಸಸೈಸಸ್ ಇರ್ತಾವ. ಓಕೆ, ಇದ್ರ ಎಕ್ಸಸೈಸ್ ಒಳಗೆ 2 ಟೈಪ್ಸ್ ಅನ್ನ ನಾನು ಹೇಳ್ತೀನಿ. ಒಂದು, ನೀವು ಬೆಡ್ ಮೇಲೆ ಕಣ್ಣು ತೆಗೆದ ತಕ್ಷಣನೇ ಮಾಡುವಂತವು ಕೆಲವೊಂದು ವೇಕಪ್ ಎಕ್ಸಸೈಸಸ್ ಕೆಲವೊಂದಾದ್ರೆ, ಆಮೇಲೆ ಕೆಲವೊಂದು ಮಾಡುವಂತವು ಇರ್ತಾವು. ಇಲ್ಲಿ ಏನ್ ಮಾಡ್ಬೇಕು, ಕಣ್ ತೆಗೆದ ತಕ್ಷಣನೇ ನೀವು ಒಂದ್ ಸ್ವಲ್ಪ ನಿಮ್ಮ ಬಾಡಿಯನ್ನ ಟ್ಯಾಪ್ ಮಾಡ್ಕೋಬೇಕು. ಮುಖವನ್ನ ಸರಿಯಾಗಿ ಕೈ ಹ್ಯಾಂಡ್ಸ್ ಕ್ಲಾಪ್ ಎಲ್ಲ ಮಾಡ್ಕೊಂಡು
ಸ್ಪೈನಲ್ ಕಾರ್ಡ್ಗೆ ಜೆಂಟಲ್ ಆದಂತಹ ಈ ವೇಸ್ಟ್ ಟ್ವಿಸ್ಟಿಂಗ್ ಮಾಡೋದು, ಅಲ್ಲೇ ಮಲಗದಲ್ಲೇ ನಾ ಹೇಳಿಕತ್ತಿದ್ದು ಎರಡೂ ಕಾಲುಗಳನ್ನ ಸ್ವಲ್ಪ ಏನು ಅಪ್ ಅಂಡ್ ಡೌನ್ ಮಾಡುವಂಥದ್ದು, ಆಮೇಲೆ ಸೊಂಟವನ್ನ ಟ್ವಿಸ್ಟ್ ಮಾಡುವಂಥದ್ದು, ಶೋಲ್ಡರ್ ಅನ್ನ ರೊಟೇಷನ್ ಮಾಡೋದು, ಕತ್ತು ರೊಟೇಷನ್ ಮಾಡೋದು, ಹಿಂಗ ಇವೆಲ್ಲವನ್ನು ಸ್ವಲ್ಪ ವಾರ್ಮ್ ಅಪ್ ಎಕ್ಸರ್ಸೈಸ್ ನೀವು ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಮ ಬಾಡಿ ಒಳಗಡೆ ಸ್ಟಿಫ್ನೆಸ್ ಆದಂತ ಮಸಲ್ಸ್ ಗೆ ನೀವು ಲೂಸನಿಂಗ್ ಮಾಡ್ದಂಗ ಆಗ್ತದೆ. ಬ್ಲಡ್ ಸರ್ಕ್ಯುಲೇಷನ್ ಎಲ್ಲಾ ಮಸಲ್ಸ್ ಸರಿಯಾಗಿ ಆಗುವಂಗ ಹೆಲ್ಪ್ ಆಗ್ತದೆ. ಜೊತೆಗೆ ಲೂಬ್ರಿಕೇಶನ್ ಇಂಪ್ರೂವ್ಮೆಂಟ್ ಆಗ್ತದೆ. ಆಕ್ಸಿಜನೇಷನ್ ಎಲ್ಲಾ ಮಸಲ್ಸ್ ಗೆ ಜಾಯಿಂಟ್ಸ್ ಗೆ ಸಿಗ್ಲಿಕ್ಕೆ ಹೆಲ್ಪ್ ಆಗ್ತದೆ. ನಂಬರ್ 1. ಇನ್ನ ಸೆಕೆಂಡ್ ಪಾಯಿಂಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಎದ್ದ ಮೇಲೆ ನೀವು ಮೊದ್ಲು ಹೋಗಿ ಸನ್ ರೇಸ್ ಗೆ ಎಕ್ಸ್ಪೋಸ್ ಆಗ್ರಿ. ಸೂರ್ಯ ಉದಯ ಆಗೋತನ ಮಲಗ್ಲಿಕ್ಕೆ ಹೋಗ್ಬೇಡ್ರಿ. ಬಹಳ ಜನ ಆಯುರ್ವೇದ ಏನ್ ಹೇಳ್ತದ, ಬ್ರಾಹ್ಮಿ ಮುಹೂರ್ತೆ ಉದ್ದಿಷ್ಟೇ ಜೀರ್ಣ ನಿರೂಪಯನ್ ಅಂತ ಹೇಳ್ತೇವೆ ನಾವು. ನೀವು ಹಿಂದಿನ ದಿವ್ಸ ಊಟ ಮಾಡಿದ ಊಟ ಜೀರ್ಣ ಆಗ್ಯದೆಲ್ಲ ನೋಡ್ಕೊಂಡು ನೀವು ಬ್ರಾಹ್ಮಿ ಮುಹೂರ್ತದೊಳಗೆ ಎದ್ದೇಳ್ರಿ ಅಂತ ಹೇಳ್ತೀವಿ. ಬಟ್ ಮಲಗೋದ 11 ಗಂಟೆ ಆದ್ರೆ ನೀವು ಬ್ರಾಹ್ಮಿ ಮುಹೂರ್ತದೊಳಗೆ ಎದ್ ಬಿಟ್ರಿ ಅಂದ್ರೆ ನಿಮ್ದು ಸ್ಲೀಪ್ ಸೈಕಲ್ ಸರಿ ಆಗುದಿಲ್ಲ, ರಿಪೇರ್ ಕೆಲ್ಸ ಆಗುದಿಲ್ಲ. ಅದಕ್ಕೋಸ್ಕರ ಯಾರು 8:30 9 ಗಂಟೆಗೆ ಮಲಗೋ ರೂಢಿ ಇರ್ತದಲ್ಲ ಅವ್ರು ಬ್ರಾಹ್ಮಿ ಮುಹೂರ್ತದೊಳಗೆ ಎದ್ದೇಳ್ರಿ. ಇಲ್ಲ ಅಂದ್ರ 10:30 11 ಗಂಟೆಗೆ ಮಲಗ್ತಿದ್ರಿ ಅಂದ್ರೆ ಫಸ್ಟ್ ಯು ಸ್ಲೀಪ್ ವೆಲ್ ಬಟ್ ವೇಕ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ಬಿಫೋರ್ ಸನ್ರೈಸ್. ಸೂರ್ಯ ಹುಟ್ಟೋಕ್ಕಿಂತ ಮುಂಚೆನೆ ಎದ್ದೇಳ್ರಿ. ಸೂರ್ಯ ಉದಯ ಆದ ತಕ್ಷಣನೇ ಮುಂದೊಂದು 20 ನಿಮಿಷ ಅರ್ಧ ಗಂಟೆ ಏನಿರ್ತದಲ್ಲ ಆ ಸೂರ್ಯ ಕಿರಣಗಳು ದೇ ಆರ್ ಗೋಲ್ಡನ್ ರೇಸ್. ಆಕ್ಚುಲಿ ಅವ್ನ್ ದಯವಿಟ್ಟು ಮಿಸ್ ಮಾಡ್ಕೊಳಿಕ್ ಹೋಗ್ಬೇಡ್ರಿ. ನಿಮ್ ಬಾಲ್ಕನಿ ಇದ್ರ, ಟೆರಸ್ ಇದ್ರ, ಅಥವಾ ನಿಮ್ ಮನೆ ಮುಂದ್ ಜಾಗ ಇದ್ರ ನೀವು ಹೋಗಿ ನಿಮ್ಮ ಬ್ಯಾಕ್ ಅನ್ನ ಎಕ್ಸ್ಪೋಸ್ ಮಾಡ್ರಿ. ಏನಾಗ್ತದ, ಫಸ್ಟ್ ಬ್ಯಾಕ್ ಮೇಲೆ ನಿಮ್ಮ ಬೆನ್ನಿನ ಮೇಲೆ ಸೂರ್ಯ ರಶ್ಮಿಗಳು, ಸೂರ್ಯನ ಕಿರಣಗಳು ಬೀಳ್ಬೇಕು. ಆಮೇಲೆ ಎದಿ ಮೇಲೆ ಬೀಳ್ಬೇಕು. ಬಹಳ ಅರ್ಲಿ ಮಾರ್ನಿಂಗ್ ಸೂರ್ಯನ ಕಿರಣಗಳು ಬಹಳ ಸಾಫ್ಟ್ ಆಗಿರ್ತಾವ. ಈವನ್ ನೀವು ಕಣ್ಣಿಂದನೂ ಕೂಡ ಸ್ವಲ್ಪ ಹೊತ್ತು ನೋಡ್ಬಹುದು. ಓಕೆ, ವಿತ್ ಟೇಕಿಂಗ್ ರೆಸ್ಟ್ ಅನ್ನ ನೋಡ್ಬಹುದು. ಇದನ್ನ ಮಾಡೋದ್ರಿಂದ ನಿಮ್ಮ ಬಾಡಿ ಒಳಗಡೆ ಪ್ರಾಪರ್ ಆಗಿ ಚಯಾಪಚಯ ಕ್ರಿಯೆ ಆಗ್ತದಲ್ಲ, ಅದ್ರೊಳಗೆ ವೈಟಮಿನ್ ಡಿ ಪ್ರಾಪರ್ ಆಗಿ ಪ್ರೊಡ್ಯೂಸ್ ಆಗ್ಲಿಕ್ಕೆ ಸಹಾಯ. ಒನ್ಸ್ ಪ್ರಾಪರ್ ಆಗಿ ವೈಟಮಿನ್ ಡಿ ಉತ್ಪತ್ತಿ ಆಯ್ತು ಅಂದ್ರೆ ಸೆರೋಟೋನಿನ್ ಚಂದ ಪ್ರೊಡ್ಯೂಸ್ ಆಗ್ತದ. ಸೆರೋಟೋನಿನ್ ನಮ್ಮ ಮೂಡ್ ಅನ್ನ, ನಮ್ಮ ಕಂಪ್ಲೀಟ್ಲಿ ಮೆಂಟಲ್ ಹೆಲ್ತ್ ಅನ್ನ ಕಾಪಾಡ್ಲಿಕ್ಕೆ ಬಹಳ ಇಂಪಾರ್ಟೆಂಟ್. ಇಟ್ ಇಸ್ ಕಾಲ್ಡ್ ಹ್ಯಾಪಿ ಹಾರ್ಮೋನ್ ಅಂತ ಹೇಳ್ತೀವಿ. ಅದು ಸೂರ್ಯ ರಶ್ಮಿಯಿಂದ ನಮ್ಗೆ ಬಹಳ ಚಂದ ಪ್ರೊಡಕ್ಷನ್ ಆಗ್ತದೆ. ಒನ್ಸ್ ಸೆರೋಟೋನಿನ್ ಚಂದ ಪ್ರೊಡ್ಯೂಸ್ ಆಯ್ತು ಅಂದ್ರೆ ಆಟೋಮೆಟಿಕಲಿ ರಾತ್ರಿ ನಿಮ್ಗೆ ಮೆಲಟೋನಿನ್ ಕೂಡ ಪ್ರೊಡ್ಯೂಸ್ ಆಗ್ತದ, ನಿದ್ದೆ ಸರಿ ಆಗ್ತದ. ಹಿಂಗ್ ಒಂದಕ್ಕೊಂದ್ ರಿಲೇಷನ್ ಇರೋದ್ರಿಂದಾನೆ ನೋಡ್ರಿ, ಕಂಪ್ಲೀಟ್ ಆಗಿ ನಿಮ್ಮ ಮೂಡು ಖುಷಿಯಾಗಿ ಮುಂಜಾನೆ ಇದ್ದು ಬಿಡ್ತು ಅಂದ್ರೆ ಎಂತ ಟಾಸ್ಕ್ ಬಂದ್ರು ಕೂಡ ನಾನು ಆರಾಮಾಗಿ ನಿಭಾಯಿಸ್ತೀನಿ ಅನ್ನೋಂಥ ಕಾನ್ಫಿಡೆನ್ಸ್ ಬರ್ತದೆ. ಬಿಕಾಸ್ ಈಗ ಎದ್ದಿರ್ತೇವಿ, ಮುಂಜಾನೆನ ನಮ್ಮ ಮೂಡು ಟಯರ್ಡ್ ಆಗ್ಬಾರ್ದು, ನಮ್ಮ ಬ್ರೈನಿಗೆ ಸುಸ್ತಾಗಬಾರ್ದು. ನಮ್ಮ ಬ್ರೈನ್ ಒಳಗೆ ನಾವು ಶಕ್ತಿ ಗಳಿಸ್ಕೋಬೇಕು. ಬಿಕಾಸ್ ಮುಂದೆ ನಮ್ದು 10 ಗಂಟೆ 11 ಗಂಟೆ ಆಫೀಸ್ಗೆ ಹೋಗ್ತೇವಿ, ಆ ಕೆಲಸ ಈ ಕೆಲಸ, ರಾತ್ರಿ ತನ ಏನೇನ್ ಟಾಸ್ಕ್ ಗಳು ಬರ್ತಾವೋ ಗೊತ್ತಿಲ್ಲ, ಯಾವ್ಯಾವ ಸಿಚುವೇಶನ್ಸ್ ಬರ್ತಾವೋ ಗೊತ್ತಿಲ್ಲ. ಎಲ್ಲವನ್ನು ಎದುರಿಸ್ಬೇಕು ಅಂದ್ರೆ ಕಾಮ್ ಆಗಿ, ಕಾಂಪೋಸ್ಡ್ ಆಗಿ, ಕೂಲ್ ಆಗಿ ಎದುರಿಸ್ಬೇಕು ಅಂದ್ರೆ ನಮಗ ಮೆಂಟಲ್ ಹೆಲ್ತ್ ಬಹಳ ಬೇಕು ಮತ್ತು ಮಾನಸಿಕ ಸ್ಥಿರತೆ ಬೇಕು. ಅದು ಸಿಗೋದು ಈ ಸನ್ರೈಸ್ ಎಕ್ಸ್ಪೋಸ್ ಆಗೋದ್ರಿಂದ. ಅದಕ್ಕೆ ಸೂರ್ಯನಿಗೆ ಪ್ರತ್ಯಕ್ಷ ದೇವತಾ ಅಂತ ಹೇಳಿ ಪೂಜೆ ಮಾಡ್ತೀವಿ ನಾವು. ಅಂದ್ರೆ ಬೆಳಿಗಿನ ಟೈಮ್ ಒಳಗ ನೀವು ಸೂರ್ಯ ರಶ್ಮಿಗಳಿಗೆ ಅಥವಾ ಸೂರ್ಯನ ಕಿರಣಕ್ಕೆ ಎಕ್ಸ್ಪೋಸ್ ಆಗ್ಲೇಬೇಕು. ದಟ್ಸ್ ವೆರಿ ಇಂಪಾರ್ಟೆಂಟ್. 20 ಮಿನಿಟ್ಸ್ ಎಕ್ಸ್ಪೋಸ್ ಆಗ್ರಿ. ಸಾಧ್ಯ ಆದ್ರೆ ಅದರ್ ಟೈಮ್ ಒಳಗ ನೀವು ಈ ಬಾಲ್ಕನಿ ಒಳಗ ಸೂರ್ಯನ ಬಿಸಿಲಿ ಕುಂತೀರಪ್ಪ ಅಂತಂದ್ರ ಅಲ್ಲಿನ ಒಂದು ಸ್ಕ್ವಾಟಿಂಗ್ ಪೊಸಿಷನ್ ಒಳಗ, ಅಂದ್ರೆ ಮಲಾಸನದೊಳಗ, ಇಂಡಿಯನ್ ಟಾಯ್ಲೆಟ್ ಒಳಗೆ ಕೂಡ್ತೀವಲ್ಲ ಹಂಗ್ ಕುತ್ಕೊಂಡು ವಾರ್ಮ್ ವಾಟರ್ ಅನ್ನ ಕುಡಿರಿ. ದಟ್ ಈಸ್ 3rd ಪಾಯಿಂಟ್, ಡ್ರಿಂಕಿಂಗ್ ವಾಟರ್. ವೆರಿ ಇಂಪಾರ್ಟೆಂಟ್. ಓಕೆ, ನೋಡ್ರಿ, ಡ್ರಿಂಕಿಂಗ್ ವಾಟರ್ ಅದ್ರೊಳಗು ವಾರ್ಮ್ ವಾಟರ್ ಯಾಕೆ ಹೇಳ್ತೀವಿ ಅಂದ್ರೆ, ನೀವು 2 ರಿಂದ 6 ವಾತ ಪ್ರಕೋಪ ಆಗಿರ್ತದ, ಅಲ್ಲಿಂದ 6 ರಿಂದ ಮತ್ತೆ ಮುಂದೆ 10 ಗಂಟೆವರೆಗೂ ಕಫ ಕಾಲಕ್ಕೆ ಬರ್ತಿರ್ತೀವಿ. ಒಂದ್ ರೀತಿ ಸಂಧಿ ಕಾಲದೊಳಗೆ ಇರೋದ್ರಿಂದ ನಮಗ ವಾತ ಪೆಸಿಫೈನು ಮಾಡಬೇಕು ಮತ್ತು ಕಫ ವೃದ್ಧಿ ಲಕ್ಷಣಗಳು ಹೆಚ್ಚಿಗೆ ಆಗಬಾರ್ದು. ಹಂಗ ಕಂಟ್ರೋಲ್ ಮಾಡ್ಲಿಕ್ಕೆ ಇರುವುದಂದ್ರೆ ಬೆಸ್ಟ್ ಒಂದು ಹಾಟ್ ವಾಟರ್. ಆಕ್ಚುಲಿ ಒಬ್ರು ಯಾರೋ ಕೇಳಾರ ಉಷಾಪಾನದ ಬಗ್ಗೆ ಒಂದು ವಿಡಿಯೋ ಮಾಡ್ರಿ ಅಂತ ಹೇಳಿ, ಮಾಡ್ತೇನೆ. ನಿಮ್ ಪ್ರಕೃತಿಗೆ ಅನುಸಾರವಾಗಿ ಬೆಸ್ಟ್ ಡ್ರಿಂಕ್ಸ್ ಇನ್ ದ ಮಾರ್ನಿಂಗ್ ಅಂತ ಹೇಳಿ ಒಂದು ವಿಡಿಯೋ ಮಾಡ್ತೀನಿ. ಅದನ್ನ ನೀವು ವೇಟ್ ಮಾಡ್ತಾ ಇರಿ. ಬಟ್ ಜನರಲಿ ಎಲ್ಲಾ ಪ್ರಕೃತಿಯವರೆಗೂ ಸೂಟ್ ಆಗುವಂತದ್ ಏನಪ್ಪಾ ಅಂದ್ರೆ ಲ್ಯೂಕ್ ವಾರ್ಮ್ ವಾಟರ್. ಬಹಳ ಒಳ್ಳೇದ್ರಿ ಅದು. ಆಕ್ಚುಲಿ ಅದನ್ನ ಹೆಂಗ್ ಕುಡಿಬೇಕು, ಘಟ ಕುಡಿಯುವುದಲ್ಲ, ಸೂರ್ಯನ ಬಿಸಿಲಿಗೆ ಒಡ್ಡಿರ್ಬೇಕು. ನಿಮ್ಮ ಮೈಯನ್ನ ಕೆಳಗಡೆ ಸ್ಕ್ವಾಟಿಂಗ್ ಪೊಸಿಷನ್ ಕುತ್ಕೊಂಡು ಆರಾಮಾಗಿ ಸಿಪ್ ಬೈ ಸಿಪ್ ನಾವು ಚಹಾ ಕುಡ್ದಂಗ ಕುಡಿಯೋದ್ರಿಂದ ಒಂದು ನಿಮ್ಮ ಗಟ್ ಹೆಲ್ತ್ ಬಹಳ ಹೆಲ್ಪ್ ಆಗ್ತದ. ಮೂತ್ರ ವಿಸರ್ಜನೆ, ಮಲ ವಿಸರ್ಜನೆ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದ. ಮತ್ತು ವಾತ ಮತ್ತು ಕಫ ಎರಡೂನು ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡ್ತದ. ಎಂಡೋಟಾಕ್ಸಿನ್ಸ್ ರಿಮೂವ್ ಆಗ್ಲಿಕ್ಕೆ ಬಹಳ ಹೆಲ್ಪ್ ಮಾಡ್ತದ. ಓಕೆ, ಈ 3 ಸ್ಟೆಪ್ಸ್ ನ ನೀವು ಮಾಡಿದ ನಂತರ ನೆಕ್ಸ್ಟ್ ಬರುವಂತದ್ದೇನು, ಆಟೋಮೆಟಿಕಲಿ ನೀವು ನೀರೆಲ್ಲ ಕುಡಿದ್ಮೇಲೆ ನಿಮ್ಗೆ ಸ್ಟಿಮ್ಯುಲೇಷನ್ ಬರ್ತದ. ನೀವು ಹೋಗಿ ನೇಚರ್ ಕಾಲ್ಸ್ ಅನ್ನ ಅಟೆಂಡ್ ಮಾಡಿ ಬರ್ತೀರಿ, ಮಲ ವಿಸರ್ಜನೆ ಆಗ್ತದ. ಅದಾದ್ಮೇಲೆ ಬಂದು ಜರ್ನಲಿಂಗ್ ಮಾಡ್ರಿ. ಹೌದು, ಅಂದ್ರೆ ಏನು,
ಕುತ್ಕೊಡ್ರಿ. ಇವಕ್ಕೆಲ್ಲ ನೀವು ಬಹಳ ತಾಸ್ಗಟ್ಲೆ ಕೊಡುವಂತ ಏನು ಇದು ಅಲ್ಲ. ಇವೆಲ್ಲ 5 ನಿಮಿಷ ಕೂತ್ಕೊಂಡು ನನಗೆ ಇವತ್ ಏನ್ ಬೇಕು ಏನ್ ಬೇಡ, ಯಾವ ವಿಚಾರ ಯೋಗ್ಯ ಯಾವ್ದ್ ಬೇಡ, ಯಾವ ಥಾಟ್ಸ್ ಅನ್ನ ನಾ ರೀಸೆಟ್ ಮಾಡ್ಕೋಬೇಕು ಅವನ್ ಬರ್ಕೊಡ್ರಿ, ಯಾವ ಥಾಟ್ಸ್ ಅನ್ನ ನಾ ರಿಮೂವ್ ಮಾಡ್ಕೋಬೇಕು ಅವನ್ ಬರ್ದು ಚೆಲ್ಬಿಟ್ರಿ. ಕೆಲವು ಜನ ಹೇಳ್ತಾರ ಇಲ್ಲ ನಮಗ್ ಬರೀಲಿಕ್ ಬರಂಗಿಲ್ಲ ಅಂತವ್ರು ಏನ್ ಮಾಡ್ಬೇಕು ಅಂದ್ರ ವೆರಿ ಗುಡ್, ಇಟ್ ಇಸ್ ಸ್ಟಿಲ್ ಮೋರ್ ಗುಡ್. ಅದು ಬಹಳ ಚಲೋ. ನೀವು ಬರೆಯಾಕ್ ಬರಂಗಿಲ್ಲ ಅದಲ್ಲ, ಒಬ್ರ ಕೂತ್ಕೊಂಡು ಮನಸ್ಸಿಗೆ ಕಿರಿಕಿರಿ ಆದಾಗ ಒಬ್ಬೊಬ್ರ ಮಾತಾಡ್ದಿರ್ತೀವಲ್ಲ, ಹಂಗ ಅವ ಒಳಗಡೆ ಇರುವಂತಹ ಭಗವಂತ ಒಳಗ ಇದ್ದಾನಂತ ನಾವ್ ನಂಬಿವಲ್ಲ, ಆ ದೇವ್ರ ಜೊತೆಗೆ ನೀವು ಮಾತಾಡ್ರಿ. ಏನಂತ, ಅಪ್ಪ ಥ್ಯಾಂಕ್ ಯು ವೆರಿ ಮಚ್. ಈ ಟೈಮ್ ಏನ್ ಮಾತಾಡ್ಬೇಕು ಅಂದ್ರೆ ನಿಮಗ್ ಏನ್ ಬೇಕು ಅದನ್ನ ನೀವು, ನಾ ಇವತ್ತಿಂತ ಕೆಲಸ ಕರೆಕ್ಟ್ ಮಾಡ್ತೇನೆ, ನೋ ಪ್ರಾಬ್ಲಮ್, ಯಾರೇ ಏನಂದಿದ್ರು ಇಟ್ಸ್ ಓಕೆ ಫೈನ್, ಹೊಸ ದಿವ್ಸ ಇವತ್ತ. ಅದ್ರ ಜೊತೆಗೆ ಭಗವಂತನಿಗೆ ಕೃತಜ್ಞತೆಯನ್ನ ಸಲ್ಲಿಸ್ರಿ. ಗ್ರಾಟಿಟ್ಯೂಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಗ್ರಾಟಿಟ್ಯೂಡ್ ಅನ್ಕೊಂಡ್ ನೆನಪಿಗೆ ಬರ್ತದ ಬಹಳ ಮಂದಿ ಯಾವ್ದೋ ಒಂದು ಇಂಗ್ಲಿಷ್ ಶಬ್ದದೊಳಗ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಹಂಗಲ್ಲ. ಗ್ರಾಟಿಟ್ಯೂಡ್ ಅಂದ್ರೆ ನಿಮ್ ಮನಸ್ಸಿನ ಆಳದಿಂದ ನಿಮ್ಮ ಸ್ವಂತ ಭಾಷೆ ಒಳಗ, ನಿಮ್ಮ ಮಾತೃಭಾಷೆ ಒಳಗ, ನಿಮ್ಮ ಓನ್ ಸ್ಲ್ಯಾಂಗ್ ಒಳಗ ನೀವು ಆ ಡಿವೈನ್ ಎನರ್ಜಿ, ಆ ಬ್ರಹ್ಮಾಂಡ ಶಕ್ತಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಪ್ಪ ಅಂದ್ರೆ ಎಷ್ಟೋ ಜನ ಮಲಗದಲ್ಲೇ ಪರ್ಮನೆಂಟ್ ಗುಡ್ ನೈಟ್ ಹಾಕ್ಬಿಟ್ಟಿರ್ತಾರ, ಹೌದಾ, ವಿಶ್ವದೊಳಗ. ಬಟ್ ನಾವ್ ಎದ್ದೀವಲ್ಲ ಇವತ್ತ, ಅದಕ್ ಮೊದಲೇ ಥ್ಯಾಂಕ್ ಯು ವೆರಿ ಮಚ್. ನನಗೆ ಎಬ್ಸ್ಬಿಟ್ಟಿಯಲ್ಲಪ್ಪ ಇವತ್ತ, ಓಕೆ, ಆ ಶಕ್ತಿಗೆ. ಹೌದು, ಎದ್ದೀವಿ ಅಂದ್ರೆ ಗೆದ್ದೀವೇನೋ ಇಲ್ಲ, ಮತ್ ರಾತ್ರಿ ತನ ಏನಾದ್ರೂ ಆಗ್ಬಹುದು. ಅದಕ್ಕೋಸ್ಕರ ಭಗವಂತನ ಅಡಿ ಒಳಗಡೆ ಶರಣಾಗಿ, ಸ್ವಾಮಿ ಇವತ್ ನಾನು ನಿನ್ನ ಎನರ್ಜಿನ ತಗೊಳಕತ್ತೀನಿ. ಫಸ್ಟ್ ಸೂರ್ಯನಿಂದ ತಗೊಂಡೆ, ಆಮೇಲೆ ನೀರ್ನಿಂದ ತಗೊಂಡೆ, ಎಕ್ಸರ್ಸೈಸ್ ಮಾಡಿದೆ, ಇವನ್ನೆಲ್ಲಾ ಮಾಡೇನಿ. ದಯವಿಟ್ಟು ನನಗ ಮುಂದೆ ಬರುವ ಟಾಸ್ಕ್ ಗಳನ್ನೆಲ್ಲ ಬಹಳ ಶಾಂತ ರೀತಿಯಿಂದ ನಿಭಾಯಿಸ್ಲಿಕ್ಕೆ ಶಕ್ತಿ ಕೊಡು ಅಂತೇಳಿ ನಿಮ್ಮದ ಸ್ಲ್ಯಾಂಗ್ ಒಳಗ, ನಿಮ್ಮದ ಸ್ಟೈಲ್ ಒಳಗ ಭಗವಂತನ ಜೊತೆ ಮಾತಾಡ್ರಿ, ಶರಣಾಗ್ಬಿಡ್ರಿ ಮುಂಜಾನೆ. ಅವಾಗ ಒಂದ್ ರೀತಿ ರಿಲೀಫ್ ಅನಸ್ತದ, ಸ್ಟ್ರೆಸ್ ಹೋದಂಗ ಅನಸ್ತದ, ನಮ್ಗೆ ಯಾರೋ ಹಿಂದ್ ಅದಾರ ಅನಸ್ತದ. ವಿ ಫೀಲ್ ಎಂಪವರ್ಡ್, ನಮ್ ಜೊತೆಗೆ ಯಾರೋ ಅದಾರ ಅನಸ್ತದೆ. ದಿಸ್ ಇಸ್ ನಥಿಂಗ್ ಬಟ್ ರೀಚಾರ್ಜಿಂಗ್ ಅವರ್ ಸೆಲ್ಫ್, ಹೌದಾ. ಅದೆಲ್ಲಾ ಬಿಟ್ಟು ಮನಸ್ಸಿಗೆ ಇರ್ಲಾರ್ದಂಥವ್ನ 4 ಕಿಲೋಮೀಟರ್ ವಾಕ್ ಬರ್ಬೇಕು ಅಂತ ತಿಳ್ಕೊಂಡು ಬರೋದು, 1 ಲೀಟರ್ ನೀರ್ ಕುಡಿಯೋದು. ಕೆಲವು ಜನ ಕ್ಲಿಯರ್ ಆಗಿ ಹೇಳ್ತಾರೆ, ಬೆಳಿಗ್ಗೆ ತಕ್ಷಣ 1 ಲೀಟರ್ ನೀರ್ ಕುಡಿದ್ಬಿಟ್ರೆ ಗಟ್ ಕ್ಲೀನ್ ಆಗ್ತದ. ಒಂದ ಪೈಪ್ ಐದಂತ ಮಾಡ್ರಿ, ನಾ ಸ್ಟ್ರೈಟ್ ಆಗಿ ಬಾಯಿಂದ ಕೆಳಗಿಂತ ಒಂದ್ ಪೈಪ್ ಐತೆ, ಮೇಲ್ ಹಾಕ್ಬಿಟ್ರೆ ಕೆಳಗ್ ಬಂದ್ಬಿಡ್ತದ. ಹಂಗಿಲ್ಲ. ದಯವಿಟ್ಟು ಇಂಥವೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಬೆಳಗಿಂದ ನಿಮ್ದು ವಾರ್ಮ್ ವಾಟರ್ ಏನ್ ಕುಡಿತಿರಲ್ಲ ಅದು ಸ್ವಲ್ಪ ಪ್ರಮಾಣ ಇರ್ಬೇಕು. ಆಕ್ಚುಲಿ ಇಷ್ಟು 1 ಗ್ಲಾಸ್ ಕುಡಿದ್ರು ಸಾಕು, ದೊಡ್ಡ 1 ಲೀಟರ್ ಗಟ್ಲೆ ಕುಡಿಯೋ ಅವಶ್ಯಕತೆ ಇಲ್ಲ. ಓಕೆ, ನಿಮ್ಮ ಅಗ್ನಿ ಹಾಳಾಗ್ಬಾರ್ದು, ಹಂಗಂತ ಹೇಳಿ ನಿಮ್ಮ ಕಫ ಕೂಡ ಅತಿ ವೃದ್ಧಿ ಆಗ್ಬಾರ್ದು. ಹಂಗ ಒಂದು ಮಾಡ್ರೇಟ್ ಅಮೌಂಟ್ ಆಫ್ ವಾಟರ್ ಅನ್ನ ನೀವು ಕುಡಿಬೇಕಾಗ್ತದೆ. ಅದ್ರ ಬಗ್ಗೆ ಒಂದು ವಿಶೇಷವಾದ ವಿಡಿಯೋ ಮಾಡಿ ನಾ ಹಾಕ್ತೀನಿ. ನಿಮ್ ಪ್ರಕೃತಿಗೆ ಅನುಸಾರವಾಗಿ ನೀವ್ ಹೆಂಗ್ ಕುಡಿಬಹುದು ಅನ್ನೋ ಐಡಿಯಾ ಕೂಡ ನಿಮಗ್ ಸಿಗ್ತದೆ. ಓಕೆ, ಸೊ ಇಲ್ಲಿ ನೀವು ಏನ್ ಮಾಡ್ಕೋಬೇಕು ಅಂತಂದ್ರ, ಒಂದು ನೀವು ಧನ್ಯವಾದಗಳನ್ನೆಲ್ಲಾ ಹೇಳಿದ ಮೇಲೆ ನೀಟಾಗಿ ಕೂತ್ಕೊಂಡು ಮೆಡಿಟೇಷನ್ ಮಾಡ್ಲೇಬೇಕು. ಫಿಸಿಕಲ್ ಕ್ಲೀನಿಂಗ್ ಆಯ್ತು, ಸೂರ್ಯರಶ್ಮಿಗಳನ್ನ ತಗೊಂಡ್ರಿ, ಬರದಿಟ್ರಿ, ಅಥವಾ ದೇವ್ರ ಜೊತೆ ಮಾತಾಡಿದ್ರಿ, ಕೃತಜ್ಞತೆಯನ್ನ ಹೇಳಿದ್ರಿ, ಥ್ಯಾಂಕ್ಸ್ ಹೇಳಿದ್ರಿ, ಮೆಂಟಲ್ ಕ್ಲೀನಿಂಗ್ ಆಗ್ತದ. ಅವಾಗ ರೀಸೆಟ್ ಆಗ್ಬೇಕಲ್ಲ. ಇಟ್ಟು ಮುಂಜಾನಿಂದ ರಾತ್ರಿವರೆಗೂ ಏನೇನೋ ವಿಚಾರ ಮಾಡಿರ್ತೀವಿ, ರಾತ್ರಿ ಎಲ್ಲ ನಮ್ದು ಹೋಲ್ ನೈಟ್ನು ಕೂಡ REM ಸ್ಟೇಟಸ್ ಒಳಗೆ ಏನೇನೋ ವಿಚಾರಗಳು ಪ್ರೊಸೆಸಿಂಗ್ ಆಗಿರ್ತಾವ. ಅವು ಇನ್ನೂ ಸರಿಯಾಗಿ ಕಾಮ್ ಡೌನ್ ಆಗ್ಬೇಕು. ನಮ್ ಪ್ಯಾರಾಸಿಂಪಥೆಟಿಕ್ ಸಿಸ್ಟಮ್, ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಆಗ್ಬೇಕು. ನಮ್ದು ನರ್ವಸ್ ಸಿಸ್ಟಮ್ ಒಂಥರ ಸೆಕ್ಯೂರ್ ಫೀಲ್ ಆಗ್ಬೇಕು, ಒಂದು ಸೇಫ್ಟಿ ಫೀಲ್ ಮಾಡ್ಕೋಬೇಕು. ಅಂದ್ರೆ ಮೆಡಿಟೇಷನ್ ಬಹಳ ಬಹಳ ಇಂಪಾರ್ಟೆಂಟ್. ನೀವು ತಾಸ್ಗಟ್ಲೆ ಮಾಡ್ಬೇಕಾಗಿಲ್ಲ. ಅಗೇನ್ ಐ ಆಮ್ ಆಸ್ಕಿಂಗ್ ಯು ಟು ಸಿಟ್ ಫಾರ್ 5 ಮಿನಿಟ್ಸ್. ಸುಮ್ಮನೆ ಕೂಡ್ರಿ. ನೀವು ಆ ಮಂತ್ರ ಈ ಮಂತ್ರ ಜಪ ಅಂತ ನಾ ಹೇಳಂಗಿಲ್ಲ. ಸೊ ಐ ಆಮ್ ನಾಟ್ ಅ ರೈಟ್ ಪರ್ಸನ್ ಫಾರ್ ದಟ್. ನೀವು ಒಂದ್ ಕಡೆ ಸುಮ್ಮನೆ ಕೂತ್ಕೊಂಡು ಒಂದು ಮನಸಾರೆ ಆ ಒಂದು ಬ್ರಹ್ಮಾಂಡ ಶಕ್ತಿ ಜೊತೆ ಕನೆಕ್ಟ್ ಆಗಿ, ನಾ ಎಲ್ಲಾ ಕೆಲ್ಸನ ಸಕ್ಸಸ್ಫುಲ್ ಆಗಿ ಮಾಡ್ತೇನೆ ಇವತ್ತ, ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಿ ಬಹಳ ಮನಸ್ಸಿನಿಂದ ನೀವು ಮಾತಾಡ್ರಿ. ನಿಮ್ ಉಸಿರಾಟನ ಸುಮ್ಮನೆ ಗಮನಿಸ್ರಿ, ಸುಮ್ಮನೆ ಅಬ್ಸರ್ವ್ ಮಾಡ್ರಿ. ಎಸ್ ಐ ಆಮ್ ಅಲೈವ್. ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿ ಐ ಆಮ್ ಅಲೈವ್. ಉಸಿರು ಒಳಗ್ ಬಂತು, ಉಸಿರು ಒಳಗ್ ಹೋಯ್ತು, ಹೊರಗ್ ಹೋಯ್ತು, ಬಂತು ಹೋಯ್ತು. ಎಸ್, ಆ ಪ್ಯೂರಿಫಿಕೇಶನ್ ಅನ್ನ ಫೀಲ್ ಮಾಡ್ಕೊಡ್ರಿ, ಆರಾಮಾಗಿ ಫೀಲ್ ಮಾಡ್ಕೊಡ್ರಿ. ಆಮೇಲೆ 5 ಮಿನಿಟ್ಸ್ ನೀವು ಬ್ರೆತ್ ಎಕ್ಸರ್ಸೈಸಸ್ ಅಂದ್ರೆ ಪ್ರಾಣಾಯಾಮ ಮಾಡ್ರಿ, ನಾಡಿ ಶುದ್ಧಿಯನ್ನ ಮಾಡ್ಕೊಡ್ರಿ. ನೀವ್ ಇಷ್ಟು ಪಾಯಿಂಟ್ಸ್ ಅನ್ನ ಮಾಡ್ಲಿಕ್ಕೆ ಹಾರ್ಡ್ಲಿ ನಿಮಗ್ ಬೇಕಾಗಿದ್ದು ಒಂದ್ ಸ್ವಲ್ಪ ಸೂರ್ಯನ ಬಿಸಿಲಿಗೆ, ನೀವು ಸೂರ್ಯನ ಬಿಸಿಲಿಗೆ ಕುಂತಾಗ ಇವನು ಮಾಡ್ಬೋದಲ್ಲ, ಎಕ್ಸರ್ಸೈಸ್ ಮಾಡ್ಬೋದು. ನಿಮಗ್ ಬೇಕಾದಂತದ್ದನ್ನು ಜರ್ನಲಿಂಗು ಅಲ್ಲೇ ಮಾಡ್ಬೋದು, ಕೃತಜ್ಞತೆಯನ್ನು ಅಲ್ಲೇ ಹೇಳ್ಬೋದು, ಹೌದಲ್ರಿ.
ಅದ್ರ ಜೊತೆ ಅದೇ ಸೂರ್ಯನ ಬಿಸಿಲಿನೊಳಗನ ನೀವು ಮೆಡಿಟೇಷನ್ ಮಾಡಬಹುದು. ಸಪ್ರೇಟ್ ಟೈಮ್ ಇಡ್ಬೇಕಂತ ಏನಿಲ್ಲ. ಸೊ ಎಲ್ಲಾ ಸೇರಿ ಮುಂಜಾನೆ ಅರ್ಧ ಗಂಟೆ ನಿಮಗ್ ನೀವು ಒಳ್ಳೆ ರೀತಿ ಒಳಗ ಕೊಟ್ಬಿಟ್ರಿ ಅಂದ್ರ, ಈ ಕೆಲಸ ಮಾಡಿದ್ರಿ ಅಂದ್ರ, ಈ ರೀತಿ ಹ್ಯಾಬಿಟ್ಸ್ ಗಳನ್ನ ನೀವು ಇಟ್ಕೊಂಡು ನಿಮ್ಮ ಡೇ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ಆಟೋಮೆಟಿಕಲಿ ರಾತ್ರಿವರೆಗೂ ಕಂಪ್ಲೀಟ್ ಆಗಿ ಎನರ್ಜಿ ಫುಲ್ ಆಗಿರ್ತದ, ಹೆಲ್ದಿ ಆಗಿರ್ತದ, ಬಹಳ ಆಪ್ಟಿಮಿಸ್ಟಿಕ್ ಆಗಿರ್ತೀವಿ. ಎಲ್ಲಾ ಕೆಲ್ಸಗಳನ್ನ ಬಹಳ ಡಿಸಿಪ್ಲಿನ್ ಇಂದ ಚಂದಾಗ ಮಾಡ್ತೀವಿ. ಸ್ಟ್ರೆಸ್ ಇರಂಗಿಲ್ಲ ತಲೆ ಮೇಲೆ. ಯಾವಾಗ್ಲೂ ಮನುಷ್ಯನ್ ತಲೆ ಒಳಗಡೆ ಸ್ಟ್ರೆಸ್ ಇರಬಾರ್ದು, ಒಂದ್ ರೀತಿ ಒತ್ತಡ ಇರಬಾರ್ದು, ಮತ್ತು ಒಂದ್ ಇನ್ಸೆಕ್ಯೂರಿಟಿ ಇರಬಾರ್ದು. ಯಾವಾಗ್ಲೇ ಕೆಲ್ಸಗಳಾಗಬೇಕು ಅಂದ್ರೆ ಸೇಫ್ಟಿ ಫೀಲ್ ಆಗ್ತಿರ್ಬೇಕು ಒಳಗಡೆ ಇನ್ನರ್ ಚೈಲ್ಡಿಗೂ ಮತ್ತು ನಮ್ಮ ನರ್ವಸ್ ಸಿಸ್ಟಮ್ ಏನ್ ಹೇಳ್ತೀವಲ್ಲ ಅದಕ್ಕೆ ಒಂದು ಸೇಫ್ಟಿ ಫೀಲಿಂಗ್ ಇರ್ಬೇಕು. ಅದು ಆಗ್ಬೇಕು ಅಂದ್ರೆ ಈ ರೀತಿಯಾಗಿ ನೀವು ದಿವಸವನ್ನ ಶುರು ಮಾಡ್ರಿ. ಐ ಹೋಪ್ ಇವು ಬಹಳ ಸಿಂಪಲ್ ಪಾಯಿಂಟ್ಸ್, ಬಟ್ ಬಹಳ ಹೆಲ್ಪ್ ಆಗ್ತಾವ. ಓಕೆ, ಅದಕ್ಕೋಸ್ಕರ ಯಾರಿಗೆ ಈ ಪಾಯಿಂಟ್ಸ್ ಇಷ್ಟ ಆಗ್ಯಾವಲ್ಲ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಬಹಳಷ್ಟು ಜನರಿಗೆ ನೀವು ಇದನ್ನ ಶೇರ್ ಮಾಡ್ರಿ ಅಂಡ್ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಒಪಿನಿಯನ್ಸ್ ಅನ್ನ ತಿಳಿಸ್ರಿ. ಥ್ಯಾಂಕ್ ಯು ವೆರಿ ಮಚ್.